हाँ सदी कणा इधर देख ಈ ಕಡೆ ಹೋಗೋಣ ಸುಮ್ಮನೆ इसे होना अम्मा को 2-3 डब्बे जाता है ಅಷ್ಟೊಂದು ಫಾಸ್ಟ್ ಔಟ್ರಿಗೆ ಹೌದಾ ಆಯ್ತಾ तुम्हारा क्या जीवा ದಾವಣಗೆರೆಯಲ್ಲಿ ಖುಷಿ ಅನುಭವಿಸಿ ಗೆದ್ಬಿಟ್ಟಿವಿ ನಾವೀಗ ಹಿರಿಯೂರಲ್ಲಿ ಈಗ ಶಾಸಕರು ನಿಧನ ಮಾಡಿದ್ರು. ಇಲ್ಲ, ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋಗ್ತಾರಂತ ನಾವು ನಿರೀಕ್ಷೆ ಮಾಡಿಲ್ಲ. ನಾನು ಭಾಳ ಸತಿ ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಮಣಿಪಾಲ್ ಇರುವಾಗ ಹೋಗಿದ್ದೆ, ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಡಾಕ್ಟರ್ಗಳು ಇಲ್ಲ ನಾವು ಪ್ರಯತ್ನ ಮಾಡ್ತಾಯಿದ್ವಿ, ಒಳ್ಳೆ ಆಗ್ಬೋದು ಅಂತಲೇ ಹೇಳ್ಕೊಂಡು ಬರ್ತಾಯಿದ್ರು. ಇದ್ದಂಗೆ ಅವ್ರು ನಿಧನ ಹೊಂದಿರ್ತಾರೆ ಅಂತ ಹೇಳ್ಬಿಟ್ಟು ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ನಂದು ಅವರು ಭಾಳ ಆತ್ಮೀಯ ಸ್ನೇಹಿತರು, ನನಗೆ ನನ್ನ ಸುಧಾಕರ್ ಅವರು ಭಾಳ ಆತ್ಮೀಯ ಸ್ನೇಹಿತರು. ನನಗೆ ಕನಿಷ್ಠ ತಿಂಗಳಲ್ಲಿ ಒಂದು 5 ಸತಿ ಭೇಟಿ ಮಾಡೋರು. ಏನಾಗಿದೆ, ಅವರು ನಮ್ಮ ವಿಲ್ಸನ್ ಮ್ಯಾನರ್ ಮೇನ್ ರೋಡಲ್ಲೇ ನಮ್ಮ ಕ್ವಾರ್ಟರ್ಸ್ ಇರೋದು. ಆ ಕ್ವಾರ್ಟರ್ಸ್ಗೆ ಅವ್ರು ಹೋಗುವಾಗ, ವಿಧಾನಸೌಧಕ್ಕೆ ಹೋಗುವಾಗ ನಮ್ಮ ವೆಹಿಕಲ್ಗಳು ಜಾಸ್ತಿ ಇದ್ದು ನಾನು ಅಲ್ಲಿ ಇದ್ದರೆ ನಾನು ಬಂದು ನನ್ನ ಜೊತೆ ಕೂತ್ಕೊಂಡು ಒಂದು ಕಪ್ ಟೀ ಕುಡ್ಕೊಂಡು ಹೋಗೋರು. ನಾವು ಭಾಳ ಆತ್ಮೀಯ ಅಂದರೆ ಅಷ್ಟು ಆತ್ಮೀಯ ಅಲ್ಲ. ನಾನು ತುಂಬ ಅಂದರೆ ತುಂಬ ದುಃಖ ಆಯಿತು. ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ ನಮ್ಗೆ ಇಷ್ಟು ಬೇಗ ನಮ್ಮನ್ನ ಅವ್ರು ಬಿಟ್ಟು ಹೋಗ್ತಾರಂತ. ಆಮೇಲೆ ನಾನು ಹಿರಿಯೂರಿಗೆ ಹೋಗಿದ್ದೆ. ಈಗ ಜನ ದಾರಿ ಉದ್ದಕ್ಕೆ ಜನ ಸಿಕ್ಕಿ, ಇಲ್ಲ ಸರ್ ನಾವು ಒಂಥರ ಒಂದು ಭಾಳ ಮಹಾನ್ ವ್ಯಕ್ತಿಗೆ ನಾವು ಕಳ್ಕೊಂಡಿದ್ದೀವಿ. ನಾವು ಈ ಥರ ವ್ಯಕ್ತಿ ನಾವು ಕಣ್ಣಕ್ಕೆ ಸಾಧ್ಯ ಇಲ್ಲ. ತಿರ್ಗಾ ಈ ಥರ ಮನುಷ್ಯ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಯಾರನ್ನ ಹೋಗಲಿ, ಜಾತಿ ಭೇದ ಅಂತ ಇಲ್ಲ ಅವ್ರಿಗೆ. ಯಾರ ಬಡವರು ಅಂತ ಕಷ್ಟಕ್ಕೆ ಹೋದರೆ ಅವ್ರು ಆದಷ್ಟು ಅವ್ರ ಕೈಯಿಂದ ಅವ್ರು ಸಹಾಯ ಮಾಡೋರು. ಇಂಥ ವ್ಯಕ್ತಿ ಹೋಗ್ಬಾರ್ದಂತ ಜನ ಪಾಪ ಕಣ್ಣಲ್ಲಿ ನೀರು ಹಾಕ್ತಾಯಿದ್ರು. ಹಾಗಾಗಿ ವಿಧಿಯಾಟಗಳು, ದೇವ್ರ ವಿಧಿಯಾಟಗಳು ಯಾರು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಲ್ಲರೂ ಇವತ್ತು ಅವ್ರು ಹೋಗೋರೆ, ನಾವು ನಾಳೆ ಹೋಗ್ಬೇಕು, ಒಬ್ಬರಿಂದ ಒಬ್ರು ಹೋಗಲೇಬೇಕಾಗ್ತದೆ. ಯಾರೂ ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಇಷ್ಟೇ ಭಗವಂತಂತ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ, ಅವ್ರ ಅಭಿಮಾನಿಗಳಿಗೆ ಈ ಘಟನೆ ಆಗಿರೋದು ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಆ ಭಗವಂತಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಷ್ಟು ಸರ್ ಅವ್ರ ಮಗನಿಗೆ ಚಾನ್ಸ್ ಕೊಡ್ತಿರಲಿಲ್ಲ ಏನಾದ್ರು ಇಲ್ಲ, ನೋಡ್ಬೇಕು. ಈಗ ಪಕ್ಷ ತೀರ್ಮಾನ ಮಾಡ್ತಾರೆ. ಅವತ್ತಿಂದ ಯಾರ ಕುಟುಂಬದಲ್ಲಿ ಯಾರು ಸಾಯ್ತಾರೆ ಅವ್ರ ಕುಟುಂಬದವ್ರು ಕೊಡೋದಂತ ಅವತ್ತಿಂದ ಪದ್ಧತಿ ಬಂದಿದೆ. ಇವತ್ತಿಂದಲ್ಲ, ಮುಂಚೆಯಿಂದ ಎಲ್ಲ ಪಕ್ಷದಲ್ಲೂ, ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತಾನೆ ಅವತ್ತಿಂದ ಪದ್ಧತಿ ಬಂದಿದೆ. ಈಗ ಅವ್ರ ಕುಟುಂಬದಲ್ಲಿ ಅವ್ರಿಗೆ ಧರ್ಮಪತ್ನಿ ಇದ್ದಾರೆ, ಅವ್ರ ಮಗ ಇದ್ದಾನೆ, ಮಗಳಿದ್ದಾರೆ. ಯಾರು ನಿಲ್ತಾರಂತ ಈಗಲೇ ಗೊತ್ತಾಗಲ್ಲ. ಈಗ 11 ದಿನ ಕಾರ್ಯ ಎಲ್ಲ ಮುಗಿಬೇಕು. 11 ದಿನ ಕಾರ್ಯ ಆದ್ಮೇಲೆ ಗೊತ್ತಾಗೋದು. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD, ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. 1 ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಆಗ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.